ಹೆಲ್ತ್ ಅಂದ್ರೇನು, ಆರೋಗ್ಯ ಅಂದ್ರೇನು ನಿಮ್ಮ ಪ್ರಕಾರ? ಆರೋಗ್ಯವೇ ಭಾಗ್ಯ. ಖಂಡಿತ ಹೌದು. ಅದ್ರ ಜೊತೆಗೆ ಸ್ವಲ್ಪ ನಿಮಗೆ ತಿಳಿದಿರತ್ತೇ ಹೇಳಿ ಸರ್. ಏನಿಲ್ಲ ಸರ್, ಆರೋಗ್ಯ ಒಂದು ಚೆನ್ನಾಗಿತ್ತು ಅಂತಂದರೆ ಏನು ಬೇಕಾದ್ರೂ ಮಾಡ್ಬೋದು. ಅದು ಹೆಂಗೆ ಸಾಧ್ಯ? ಹೆಂಗೆ ಅಂತಂದರೆ ಅದು ಪ್ರತಿಯೊಬ್ಬರಿಗೂ ಗೊತ್ತು, ಆದರೆ ನಾವು ಅದನ್ನು ಮಿಸ್ ಮಾಡ್ಕೋತಾ ಇದ್ದೀವಲ್ಲ. ಒಳ್ಳೆ ಆಹಾರ ತಗೊಂಡಾಗ, ಒಳ್ಳೆ ಗಾಳಿ ತಗೊಂಡಾಗ ಆಟೋಮೆಟಿಕ್ಲಿ ಒಳ್ಳೆ ಆರೋಗ್ಯ ಸಿಗುತ್ತೆ. ಎಸ್ ಎಸ್, ನಿಜ ಅಲ್ವಾ ಸರ್? ಅದು ಯಾಕೆ ಮಿಸ್ ಆಗ್ತಿದೆ, ಯಾಕೆ ತಗೊಳಕ್ಕಾಗ್ತಿಲ್ಲ, ಯಾಕೆ ನಾವೆಲ್ಲ ಕಷ್ಟ ಅಂತ ಅನ್ನಿಸ್ತಾ ಇದೆ? ನಿಜ ನಿಜ. ಆಯ್ತಾ, ಇದೆಲ್ಲ ಮಾಡ್ಕೊಂಡು ನಾವು ಏನು ಸಿಗುತ್ತೆ ಅದನ್ನ ತಗೊಳಕ್ಕಾಗ್ತಿಲ್ಲ. ಅಂದ್ರೆ ಅದಕ್ಕೆ ಪರಿಹಾರ ನಾವೇ ಮಾಡ್ಬೇಕಲ್ವಾ ಸರ್? ಬೇರೆ ಯಾರಿಂದ ಸಾಧ್ಯ ಇದೆ? ಖಂಡಿತ ಅದಕ್ಕೆ ಪರಿಹಾರ ಅಂತಂದ್ರೆ ಈಗ ನಿಮ್ಮಂಥರು ಈಗ ಆರೋಗ್ಯ ಸಲಹೆ ಅದಕ್ಕೆ ಬೇಕಾದಂಥ ಮೆಡಿಸಿನ್. ಸರ್, ಈ ಶರೀರ ನೇಚರಿಂದ ಬಂದಿದೆ, ನೇಚರನ್ನ ಡಿಪೆಂಡ್ ಆಗ್ಬೇಕಲ್ವಾ? ಆ ನೇಚರನ್ನ ನಾವು ಬಿಟ್ಬಿಟ್ಟು 4 ಗೋಡೆ ಒಳಗಡೆ ಹೋದಾಗ ಏನಾಗುತ್ತೆ? ಬಂದಿದೆ ನೇಚರಲ್ಲಿ ಸಿಗಂತ ಒಳ್ಳೊಳ್ಳೆ ವಸ್ತುಗಳನ್ನ ತಗೊಂಡು ನಾವು ನಮ್ಮ ಆರೋಗ್ಯನ ಸರಿ ಮಾಡ್ತೀವಿ. ಅಂದ್ರೆ ನೇಚರನ್ನ ಕಾಪಾಡೋದು ಬೇಡ, ಡೆಸ್ಟ್ರಾಯ್ ಅಥವಾ ಡಿಸ್ಟರ್ಬ್ ಮಾಡ್ದೇ ಇದ್ರೆ ಸರಿ ಅಲ್ವಾ? ಕಾಪಾಡೋದು ಬೇಡ ಅಂತಲ್ಲ, ಕಾಪಾಡಲೇಬೇಕು. ಅಲ್ಲಲ್ಲ, ನೇಚರು ಕಾಪಾಡು ಅಂತ ನಮ್ಮನ್ನು ಹೇಳಿಲ್ಲ, ತೊಂದರೆ ಕೊಡಬೇಡ ಅಂತ ಹೇಳುತ್ತೆ. ಕರೆಕ್ಟಾ ಸರ್? ನನಗೆ ನೀನು ತೊಂದರೆ ಕೊಡಬೇಡ, ನನ್ನನ್ನು ನಾನು ಕರೆಕ್ಟಾಗಿ ಇಟ್ಕೋತೀನಿ ಅನ್ನುತ್ತೆ. ಸೊ ತಗೊಳುತ್ತೆ. ನಾವು ತಾನೇ ತೊಂದರೆ ಮಾಡ್ತಿರೋದು ಅಲ್ವಾ ಸರ್? ಹಾಂ. ಸೊ ಈ ಥರ ಇರೋದ್ರಿಂದ, ನಾವೇ ತೊಂದರೆ ಮಾಡ್ತಾ ಇರೋದ್ರಿಂದ ಅದರ ದುಷ್ಪರಿಣಾಮ ನಾವೇ ಅನುಭವಿಸ್ತಾ ಇದ್ದೀವಲ್ಲ ಅಲ್ವಾ ಸರ್? ಈಗ ಏನು ಬಿತ್ತಿದ್ದೀವಿ ಅದು ತಿಂತೀವಿ. ಆ ಬಿತ್ತದನ್ನ ಕರೆಕ್ಟಾಗಿ ಬಿತ್ತಬೇಕಲ್ವಾ? ಹಾಂ. ಆ ಬಿತ್ತದೆ ಕೆಮಿಕಲಿ ಬಿತ್ತಿದಾಗ ನಾವು ಕೆಮಿಕಲೇ ತಿಂದಂಗೆ ಆಗಲಿಲ್ವಾ? ಅದಕ್ಕೆ ತಾನೇ ಇದೆಲ್ಲ ಸಮಸ್ಯೆಗಳು ಬರ್ತಾ ಇರೋದು ಅಲ್ವಾ ಸರ್? ಇದು ಒಂದು ಕಡೆ ಆಯಿತು. ಇನ್ನು ಮಾನಸಿಕ ಸಮಸ್ಯೆಗಳು, ನೀವು ಹೇಳ್ತೀರ ಟೈಮ್ ಇಲ್ಲ, ಸ್ಟ್ರೆಸ್ಸು, ಟೈಮ್ ಇಲ್ಲ, ನಾವು ಬೇಗ ಬರಬೇಕು. ಹಾಂ ಸರ್, ನಮ್ಮ ಆರೋಗ್ಯ ನಾವೇ ಕೆಡ್ಸ್ಕೊಳ್ಳೋದು, ನಮ್ಮ ಆರೋಗ್ಯ ನಾವೇ ಉಳಿಸ್ಕೋಬೇಕಷ್ಟೇ ಅಲ್ವಾ? ನಮ್ಮ ಆರೋಗ್ಯ ನಾವೇ ಕೆಡ್ಸ್ಕೊಂತೀವಿ. ಟೈಮ್ ಇಲ್ಲ, ಟೈಮ್ ಕರೆಕ್ಟಾಗಿ ತಿನ್ನಲ್ಲ, ಏನು ತಿನ್ಬೇಕು ಅದನ್ನು ತಿನ್ನಲ್ಲ. ಜೀವ ಹೊಂದಿದ್ರೆ ಮಠ ನಾವೆಲ್ಲ ಯಾಕೆ ಇಷ್ಟೊಂದು ಒದ್ದಾಡ್ತಿದ್ದೀವಿ ಅಂತ ನಾನು ಕೇಳೋದು. ಅದು ನಾವು ಈಗ ಆಫೀಸಿಗೆ ಎಲ್ಲರಿಗೂ ಗೊತ್ತಿದೆ ಸರ್, ಯಾಕೆ ಸರಿ ಮಾಡ್ಕೊಳಕ್ಕೆ ಆಗ್ತಿಲ್ಲ? ನನ್ನ ಕ್ವಶನ್ ಅದು. ಬಹುಶಃ ನಮಗೆ ಶಾರ್ಟೇಜ್ ಆಫ್ ಟೈಮ್ ಅಂತ ಹೇಳೋದಕ್ಕೆ ಮುಖ್ಯ, ನಮಗೆ ಪ್ರಯಾರಿಟಿನ ಗುರುತಿಸೋದ್ರಲ್ಲಿ ಆಗ್ತಿಲ್ಲ. ಸೊ ವಿಚ್ ಈಸ್ ಅವರ್ ಮೋಸ್ಟ್ ಪ್ರಯಾರಿಟಿ? ಆರೋಗ್ಯ ಒಂದಿದ್ರೆ ಬೇರೆದನ್ನು ಎಲ್ಲದನ್ನು ಮಾಡ್ಬೋದಲ್ಲ ಅಲ್ವಾ ಸರ್? ಈಗ ರಾಜ್ಕುಮಾರ್ ಹಾಡೇ ಇದೆ, ಬಾಡಿ ಹೋದ ಬಳ್ಳಿಯಿಂದ ಬರುತ್ತಾ? ಕ್ವಶನ್ ಮಾರ್ಕ್. ಸೊ ಯು ಕಾಂಟ್ ಡೂ ಇಟ್. ಒಂದ್ಸರಿ ಶರೀರ ಡ್ಯಾಮೇಜ್ ಆದರೆ ಯು ಕಾಂಟ್ ಡೂ ಇಟ್. ಬಾಡಿ ಹೋಯ್ತು ಅಂದಮೇಲೆ ನೀವು ರಿಪೇರಿ ಮಾಡೋಕ್ಕಾಗಲ್ಲ. ಈಗ ಬೇರು ಹಾಳಾಯ್ತು ಅಂದಾಗ ಗಿಡ ನಿಲ್ಸಕ್ಕಾಗಲ್ಲ ಅಲ್ವಾ? ಹಾಗೇನೆ ಈ ಶರೀರನೂ. ಇದನ್ನ ಯಾಕೆ ನಾವು ಗಮನಿಸ್ತಿಲ್ಲ? ಪ್ರಯಾರಿಟಿ ಯಾಕೆ ತಗೋತಾ ಇಲ್ಲ? ದಿಸ್ ಈಸ್ ವಾಟ್ ಮೈ ಕ್ವಶನ್. ಸರ್ ಹೇಳ್ತಿರೋದು, ಎಲ್ಲಿ ಟೈಮು ಈಗ ಇಲ್ಲಿಗೆ ಬರೋಕ್ಕೆ ಎಲ್ಲ ಒಂದು ಫ್ಲೋರ್ ಬರೋಕ್ಕಷ್ಟೇ. ಫಸ್ಟ್ ಈ ಫ್ಲೋರ್ ಬರೋಕ್ಕೆ ಕೆಳಗಡೆಯಿಂದ ಮೇಲ್ಗಡೆ ಬರೋಕ್ಕೆ ಬೆಳಗಿಂದ ಟೈಮ್ ಇಲ್ಲ. ಬೆಳಗಿಂದ ವರ್ಕು ಪ್ರೆಸರ್ ಒತ್ತಡ. ಇಲ್ಲಿ ನಮ್ಗಿಂತ ದೊಡ್ಡ ಸಿಎನವ್ರು ಬೈತಿರ್ತಾರೆ, ಈ ಕೆಲಸ ಮಾಡಮ್ಮ ಆಮೇಲೆ ನೋಡೋಣ. ಅವ್ರು ಬಂದಿರ್ತಾರೆ, ನಮಗೆ ಬಿಡಲ್ಲ ಅಂತ. ಯಾಕಂದರೆ ಅವ್ರ ಕೆಲಸ ಆಗಬೇಕಲ್ಲ. ಸೊ ಏನು ಮಾಡಬೇಕು ಅಂತ ಟೈಮಲ್ಲಿ ಎಲ್ಲ ಮುಗಿಸ್ಕೊಂಡೇ ಬರಬೇಕು. ಅವಾಗ ಏನಾಗುತ್ತೆ, ಬೇರೆ ಆಗ್ತಾ ಇರುತ್ತೆ. ಒಬ್ಬೊಬ್ಬರದು ಒಂದೊಂದು ಸಮಸ್ಯೆ ಅಲ್ವಾ ಸರ್? ಇವಾಗ ಬಂದಿದ್ದು ನೋಡಿ, ಬೆಳಗಿಂದ ನೇಚರ್ ಕೊಟ್ಟಿರೋದನ್ನ ಅಷ್ಟೇ ನಾವು ಮಾಡ್ತಿದ್ದೀವಿ. ನಮಗೆ ಕೊಡ್ತಾ ಇದ್ವಿ, ನೇಚರ್ ಹಾಳು ಮಾಡಬೇಡಿ ಅಂತ ಒಂದು ಸಂದೇಶ ಕೊಡ್ತಾ ಇದ್ವಿ ಅಲ್ಲ ಸರ್? ಹಾಳಲ್ಲ, ತೊಂದರೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ನೀವು ಯಾವುದೇ ಉಪಯೋಗ ಮಾಡೋದು ಬೇಡ ನಿಸರ್ಗಕ್ಕೆ. ನಿಸರ್ಗನ ಅದ್ರ ಪಾಡಿಗೆ ಅದು ಬಿಡಿ ಅಂತ ನಾ ಇನ್ನೇನು ಹೇಳಿಲ್ಲ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.